ಮುಸಲ್ಮಾನರ ಗೂಂಡಾಗಳ ಪೊಲೀಸ್ಗಿರಿ ನಡೀತಾ ಇರೋದು ಬಹಳ ಆಶ್ಚರ್ಯ ಮತ್ತು ತುಂಬ ನೋವು ತಂದಿದೆ ನನಗೆ. ಲಂಬಾಣಿ ಹುಡುಗ, ಆ ಮುಸಲ್ಮಾನ ಹುಡುಗಿಯ ತಾಯಿ, ಅವಳು ಮುಂಚೆ ಲಂಬಾಣಿ ಇದ್ದವರು ಇತ್ತೀಚೆಗೆ ಮತಾಂತರ ಆಗಿದ್ದಾರೆ. ಅಂದರೆ ಅಕ್ಕ ತಮ್ಮ, ಮುಸ್ಲಿಂ ಹುಡುಗಿ ಅಕ್ಕ, ಹಿಂದೂ ಹುಡುಗ ಲಂಬಾಣಿ ಹುಡುಗ ತಮ್ಮ, ಅವರಿಬ್ಬರು ಯುವನಿಧಿಗೆ ರಿಜಿಸ್ಟ್ರೇಷನ್ಗೆ ಹೋಗಿದ್ದಾರೆ. ಅವ್ರಿಗೆ 3,000 ರೂಪಾಯಿ ಸಿಗುತ್ತೆ ಅಂತ. ಅಲ್ಲಿ ಡಾಕ್ಯುಮೆಂಟ್ ಬೇಕು ಅಂತಂದಾಗ ಡಾಕ್ಯುಮೆಂಟ್ ತರೋದಕ್ಕೆ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಇವ್ರಿಗೆ ಕೂತಂಥ ಸಂದರ್ಭದಲ್ಲಿ ಜೆರಾಕ್ಸ್ ಅಂಗಡಿನ ಓಪನ್ ಆಗಿಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಅಂತ ಕೂತಿದ್ದಾರೆ. ಆಗ ಸುಮಾರು 16ರಿಂದ 17 ಜನ ಮುಸಲ್ಮಾನ್ ಗೂಂಡಾಗಳು ಆ ಹುಡುಗನಿಗೆ, ಲಂಬಾಣಿ ಹುಡುಗನಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ನೀವೆಲ್ಲ ನೋಡಿದಿರಿ, ಅವ್ರ ಬೆನ್ನಲ್ಲೆಲ್ಲ ರಾಡ್ ತಗೊಂಡೆಲ್ಲ ಹೊಡೆದಿದ್ದಾರೆ. ರಾಡ್ ತಗೊಂಡೆಲ್ಲ ಹೊಡೆದು ಅವರು ಅಲ್ಲಿಂದ ಹೋಗಿದ್ದಾರೆ. ಆ ಮುಸಲ್ಮಾನ್ ಹುಡುಗಿಗೆ ಸಪ್ರೇಟ್ ಒಂದು ರೂಮಿಗೆ ಕರ್ಕೊಂಡೋಗಿ ಇನ್ನಿಬ್ಬರು ಮುಸಲ್ಮಾನ್ ಹುಡುಗಿಯರು ಅವ್ರಿಗೆ ಕಾಲಿಂದ ಎಲ್ಲ ಒದ್ದಿದ್ದಾರೆ. ಅವ್ರ ಹೊಟ್ಟೆ ಎಲ್ಲ ನೋವು ಬರ್ತಾ ಇದೆ. ಡಾಕ್ಟ್ರು ಟ್ರೀಟ್ಮೆಂಟ್ ಏನೋ ಕೊಡ್ತಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಪ್ರಶ್ನೆ ನನಗೆ. ಅದೇ ಹುಡುಗ ಹಿಂದೂ ಹುಡುಗಿ ಜೊತೆಗೆ ಮಾತಾಡ್ತಿದ್ರೆ ಅದೊಂದು ದೊಡ್ಡ ಕತೆ. ಅವ್ರ ಅಣ್ಣ ತಂಗಿ ಕೂತ್ಕೊಂಡು ಅಣ್ಣ ತಮ್ಮ ಕೂತ್ಕೊಂಡು ಮಾತಾಡಿದ್ರು ಕೂಡ ಈ ರೀತಿ ಗೂಂಡಾಗಿರಿ ಮಾಡಿದ್ದಾರೆ. ಮೇಲೆ ಪರಮೇಶ್ವರ್ ಹೇಳ್ತಾರೆ, ಮೇಲೆ ಜಾರ್ಜ್ ಅವರು ಹೇಳ್ತಾರೆ, ಈ ಹಿಂದೂ ಇಂಥದ್ದು ಪೊಲೀಸ್ಗಿರಿ ನಡ್ಸಕ್ಕೆ ಬಿಡಲ್ಲ ಅಂತ. ನೈತಿಕ ಪೊಲೀಸ್ಗಿರಿ ಇದನ್ನೇನಂತ ಕರಿಬೇಕಿದೆನಾ? ಈ ರೀತಿ ಗುಂಡಾಗಿರಿ ಆ ಮುಸಲ್ಮಾನ್ ಹುಡುಗಿ ಜೊತೆ ಕೂತಿದ್ದ ಹಿಂದೂ ಹುಡುಗ ಅಕ್ಕ ತಮ್ಮ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ಅರ್ಥ ಮಾಡ್ಕೊಂಡೆ ಗೂಂಡಾಗಿರಿ ಮಾಡಿರೋಂಥ ಆ 17 ಜನಕ್ಕೂ ಅರೆಸ್ಟ್ ಮಾಡಬೇಕು. ಅವ್ರ ಬಗ್ಗೆ ಶಿಕ್ಷೆನೂ ಕೊಡಪ್ಪ. ಈ ಕಡೆ ನೀನೇನು ಅವ್ರಿಗೆ ಏನೋ ಬೇಕು, ಅವ್ರಿಗೆ ಸೋದರತ್ತೆ. ನಾನು ಅವ್ರ ಮನೆಯಲ್ಲೇ ಇರೋದು ಹುಡುಗ, ಇವರೇ ಸಾಕ್ತಾ ಇರೋದು. ಇವ್ರ ತಾಯಿ ಇರೋದು ಗೋವಾದಲ್ಲಿ ಕೂಲಿ ಹೋಗಿದ್ದಾರೆ. ಹುಡುಗನ ತಾಯಿ ಗೋವಾದಲ್ಲಿ ಕೂಲಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೂಲಿ ಮಾಡ್ತಾ ಇರೋಂಥ ಹುಡುಗನಿಗೆ ಸಿಕ್ಕಾಪಟ್ಟೆ ರಾಡ್ಗಳಲ್ಲಿ ಹೊಡೆದಿರೋದು ನೋಡಿದ್ರೆ ಹೊಟ್ಟೆಯಲ್ಲಿ ಕಿವುಚು ಬರುತ್ತೆ. ನಾನು ಪರಮೇಶ್ವರರಿಗೆ, ಗೃಹ ಮಂತ್ರಿಗಳು ಹೇಳ್ತೀನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ತಕ್ಷಣ ಇಲ್ಲಿ ಕಳಿಸಿ, ಒಂದು ತನಿಖಾ ದಳ ಕಳಿಸಿ, ಇಲ್ಲಿ ಏನೇನು ನಡೆದಿದೆ ತಿಳ್ಕೊಳ್ಳಿ. ಯಾರು ಆ 17 ಜನ ಮುಸ್ಲಿಂ ಗೂಂಡಾಗಿರು ಆ ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಸುಮ್ಮನೆ ಕೋರ್ಟಿಗೆ ಕಳಿಸ್ದಂಗೆ ಮಾಡಿ ಬೇಲ್ ತೊಗೊಂಡು ಬಿಡೋದಲ್ಲ, ಸರಿಯಾದ ಕ್ರಮ ಅವ್ರ ಮೇಲೆ ತಗೋಬೇಕು. ಆವಾಗ ಇವರು ನಿಜಕ್ಕೂ ರಾಜ್ಯ ಸರ್ಕಾರ ಅವನು ಹಿಂದೂನೋ ಮುಸ್ಲಿಮೋ ಅವ್ರ ಬಗ್ಗೆ ಕ್ರಮ ತಗೋತಿದ್ದಾರೆ ಅಂತ ಆಗತ್ತೆ. ಅದು ಬಿಟ್ಟು ಈ ಪೊಲೀಸ್ ಇದನ್ನು ಮಾಡ್ತಾ ಇದ್ದಾರೆ, ಗುಲಾಮಗಿರಿ ಮಾಡ್ತಾ ಇದ್ದಾರೆ, ಈ ರೀತಿ ಹೇಳ್ತಾ ಇದ್ದಾರಲ್ಲ, ಇದು ಬರೀ ಬಾಯಲ್ಲಿ ಹೇಳ್ದಂಗೆ ಆಗತ್ತೆ. ಅದಕ್ಕೋಸ್ಕರ ತಕ್ಷಣ ಗೃಹ ಮಂತ್ರಿಗಳು ಮೊದಲನೇ ಆದ್ಯತೆ ಅವ್ರು ಕೊಟ್ಟು ಇಲ್ಲಿ ಒಂದು ಬ್ಯಾಚ್ ಕಳಿಸಿ, ಇಲ್ಲಿಯ ಪೊಲೀಸ್ನವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಕೆಲವರೆಲ್ಲ ಅರೆಸ್ಟು ಮಾಡಿದ್ದಾರೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟಿನ ಬಗ್ಗೆ ನಾನು ಖಂಡಿತ ಆಪಾದನೆ ಮಾಡಲ್ಲ. ಕೆಲವರು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಕೆಲವ್ರನ್ನ, ಆದರೆ ಸಾಲದು. ಆ ಗೂಂಡಾಗಳಿಗೆ ಬರೀ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಬೇಲ್ ಕೊಟ್ಟರೆ ನಾಳೆ ಬೆಳಿಗ್ಗೆ ಇನ್ನೂ 10 ಜನಕ್ಕೆ ಮಾಡ್ತಾರೆ ಈ ಬದುಕು. ಸರ್, ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ ಅಂತ, ಯಾರು ಮುಂದೆ ದೂರು ಕೊಟ್ಟಿಲ್ಲ ಅಂತ ಅವರು ಹೊಡಿತಾ ಇರೋಂಥ ಸಂದರ್ಭದಲ್ಲೇ ಹೇಳಿದ್ದಾರೆ ಆ ಹುಡುಗಿ ಹತ್ರ. ಇದು 70-80 ಜನಕ್ಕೆ ಈ ರೀತಿ ಹೊಡೆದಿದ್ದೀವಿ ನಾವು, ಹುಷಾರಾಗಿರ್ರಿ ನೀವು, ಇಲ್ಲಾಂದ್ರೆ ನಿಮ್ಗೆ ಇನ್ನೂ ಮಾಡ್ತೀವಿ, ಕಂಪ್ಲೇಂಟ್ ಮಾಡಬಾರ್ದು, ಯಾರಿಗೂ ಹೇಳ್ಕೊಡ್ದು ಅನ್ನೋದು ಆ ಹುಡುಗಿಗೂ ಹೇಳಿದ್ದಾರೆ, ಆ ಹುಡುಗನಿಗೂ ಹೇಳಿದ್ದಾರೆ. ಒಂದು ರೂಮೇ ಮಾಡಿದ್ದಾರೆ ಕರ್ಕೊಂಡೋಗಿ ಹೊಡೆಯೋದಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಅವರು ಇದನ್ನು ಗಮನಿಸಿ, ಈ ರೀತಿ ಪೊಲೀಸಿನ ಒಂದು ಏನು ವ್ಯವಸ್ಥೆಗಳು ಅವರೇ ತಗೊಂಡು ತಮ್ಮ ಕಂಟ್ರೋಲ್ ತಗೊಂಡು ಮಾಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ತಕ್ಷಣ ಗಮನ ಹರಿಸ್ಬೇಕು. ಮುಖ್ಯಮಂತ್ರಿಗಳು ಇದ್ರ ಗಮನ ಹರಿಸ್ಬೇಕು. ಸಂಬಂಧಪಟ್ಟ ಈ ಗೂಂಡಾಗಳಿಗೆ, ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ಬೇಕು. ಯಾರಿಗೂ ಇದಾಗಬಾರ್ದು. ಎರಡನೇದು, ಈ ಇಬ್ಬರಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ಕೊಡೋದಕ್ಕೆ ಅವಕಾಶಗಳು ಇದೆ ಅಂತ ನಾನು ಕೇಳಿದ್ದೀನಿ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಅವರು ಕೂಡ ಸಹ ನಾವು 2.5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದ್ಯಾರಿಗೆ? ಆ SC ಹುಡುಗ, ಲಂಬಾಣಿ ಹುಡುಗ SC ಇರಿಂದ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಹುಡುಗಿಗೆ ಏನು ಮುಸಲ್ಮಾನ ಕನ್ವರ್ಟ್ ಆಗಿರೋದ್ರಿಂದ ಏನು ಕೊಡ್ತಾರೋ, ಏನು ಸ್ಕೀಮ್ ಇದೆ ಅವ್ರಿಗೆ ಗೊತ್ತಿಲ್ಲ. ನಾನು 2 ಪ್ರಯತ್ನ ಮಾಡ್ತೀನಿ ಅಂತ ಸಮಾಜ ಕಲ್ಯಾಣ ಅಧಿಕಾರಿ ಹೇಳಿದ್ದಾರೆ.
ಆ ಇಬ್ಬರಿಗೂ ಕೂಡ ನೊಂದವರಿಗೆ ಏನು ಪರಿಹಾರ ಕೊಡಬೇಕು ತಕ್ಷಣ ಪರಿಹಾರ ಕೊಡಬೇಕು. ಜೊತೆಗೆ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ಪೊಲೀಸ್ ಗೂಂಡಾಗಿರಿ ಇನ್ನು ಮುಂದೆ ಈ ರೀತಿ ನಡಿಬಾರ್ದು. ಆ ಗುಂಡ ಮುಸಲ್ಮಾನ್ ಗೂಂಡಾಗಿರಿ ಈ ರೀತಿ ನಡಿಬಾರ್ದು ಅಂತ ಒತ್ತಾಯವನ್ನು ಈ ಸಂದರ್ಭ ಮಾಡಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.